ಅಮೆರಿಕ ಎಂದಿಗೂ ಕೂಡ ಡಬಲ್ ಗೇಮನ್ನು ಇದನ್ನು ನಂಬೋ ಆಗಿಲ್ಲ. ಡಬಲ್ ಗೇಮ್ ಮಾಡ್ತಾನೆ ಇರುತ್ತೆ. ಮಾತುಕತೆಗಳಲ್ಲಿ ಅಮೆರಿಕವನ್ನು ಎಂದಿಗೂ ಕೂಡ ನಂಬೋಕ್ಕಾಗಲ್ಲ. ಇರಾನ್ ವಿದೇಶಾಂಗ ವಕ್ತಾರ ಇಸ್ಮಾಯಿಲ್ ಬಘೈ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅಮೆರಿಕದ ಅಪರಾಧಿಗಳು ಇತಿಹಾಸದಲ್ಲಿ ದಾಖಲಾಗಿದೆ. ಮಾತುಕತೆಗಳಲ್ಲಿ ತೊಡಗಿಸಿಕೊಳ್ಳೋದಕ್ಕೆ ಬಯಸೋದಿಲ್ಲ. ಹಾರ್ಮುಜ್ ಬಳಸಿ ದೇಶ ಹೊಡೆಯೋದಕ್ಕೆ ಸಾಧ್ಯ ಇಲ್ಲ. ಇರಾನ್ ಮೇಲೆ ದಾಳಿ ಮಾಡೋದಕ್ಕೆ ಬಯಸುವವರಿಗೆ ಯಾವುದೇ ದೇಶಕ್ಕೆ ಕಾರಣಕ್ಕೂ ಕೂಡ ಹಾರ್ಮುಜನ್ನು ತೆಗೆಯೋಕ್ಕಾಗಲ್ಲ. ಇರಾನ್ನ ಸಶಸ್ತ್ರ ಪಡೆಗಳು ಹಾರ್ಮುಜ್ ನಿಯಂತ್ರಿಸುತ್ತೆ ಅಂತ ಹೇಳ್ತಿದ್ದಾರೆ. ಅಮೆರಿಕ ಎಂದಿಗೂ ಕೂಡ ಡಬಲ್ ಗೇಮ್ ಅದನ್ನು ನಂಬೋಕ್ಕಾಗಲ್ಲ. ಹೇಳೋದೊಂದು ಮಾಡೋದೊಂದು, ಸೇಫ್ ಗೇಮನ್ನು ಪ್ಲೇ ಮಾಡ್ತಾರೆ ಅಂತ ಅಸಮಾಧಾನವನ್ನು ಹೊರಹಾಕ್ತಾ ಇದ್ದಾರೆ ವಿಶ್ವದ ದೊಡ್ಡಣ್ಣನ ಮೇಲೆ. ಅಮೆರಿಕದ ಅಪರಾಧಗಳು ಇತಿಹಾಸದಲ್ಲಿ ದಾಖಲಾಗಿದೆ, ಏನೆಲ್ಲ ಮಾಡಿದೆ ಅಂತ ಹೇಳ್ಬಿಟ್ಟು ಡಬಲ್ ಗೇಮ್ ಮಾಡುತ್ತೆ. ಮಾತುಕತೆಗಳಲ್ಲಿ ತೊಡಗಿಸಿಕೊಳ್ಳೋದಕ್ಕೆ ನಾನು ಬಯಸೋದಿಲ್ಲ ಅಂತ ಹೇಳ್ಬಿಟ್ಟು ಹಾರ್ಮುಜ್ ಬಳಸಿ ದೇಶ ಹೊಡೆಯೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಲಾಗ್ತಾ ಇದೆ. ಇರಾನ್ ಮೇಲೆ ದಾಳಿ ಮಾಡೋದಕ್ಕೆ ಬಯಸುವವರಿಗೆ ಈ ರೀತಿಯಾದಂಥ ಎಚ್ಚರಿಕೆ ಸಂದೇಶವನ್ನು ಕೊಡ್ತಾ ಇರುವಂಥದ್ದು. ಯಾವುದೇ ದೇಶಕ್ಕೆ ಯಾವುದೇ ಕಾರಣಕ್ಕೂ ಕೂಡ ಹಾರ್ಮುಜನ್ನು ಬಿಡೋದಿಲ್ಲ ದೇಶಕ್ಕೆ ಅಂತ ಹೇಳ್ಬಿಟ್ಟು. ಸೊ ಅದನ್ನು ನಂಬಿಕೊಂಡು ಕೂಡ ನಾವು ಮುಂದುವರಿಸೋಕ್ಕಾಗೋದಿಲ್ಲ ಯಾವುದೇ ರೀತಿಯಾದಂಥ ಯುದ್ಧವನ್ನು. ಯಾವಾಗಲೂ ಕೂಡ ಡಬಲ್ ಗೇಮ್ ಮಾಡ್ತಾನೆ ಬಂದಿದೆ. ಅದರ ಇತಿಹಾಸ ಏನೆಲ್ಲ ಮಾಡಿದೆ ಅನ್ನುವಂಥದ್ದು ಎಲ್ಲರಿಗೂ ಕೂಡ ಗೊತ್ತು. ಮಾತುಕತೆಗಳಲ್ಲಿ ಅಮೆರಿಕವನ್ನು ನಾವು ಎಂದಿಗೂ ಕೂಡ ನಂಬೋದಿಲ್ಲ ಅಂತ ಹೇಳ್ಬಿಟ್ಟು ಇರಾನ್ ವಿದೇಶಾಂಗ ವಕ್ತಾರ ಇಸ್ಮಾಯಿಲ್ ಹೇಳಿರುವಂಥದ್ದು. ಇತಿಹಾಸದಲ್ಲಿ ಅಮೆರಿಕ ಮಾಡಿರುವಂತಹ ಅಪರಾಧಗಳೆಲ್ಲವೂ ಕೂಡ ದಾಖಲಾಗಿದೆ. ಇರಾನ್ನ ಮೇಲೆ ದಾಳಿ ಮಾಡೋದಕ್ಕೆ ಬಯಸುವವರಿಗೆ ಇದೀಗ ಹೇಳಿರುವಂಥದ್ದು ಹಾರ್ಮುಜ್ ಬಳಸಿ ದೇಶ ಹೊಡೆಯೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ಬಿಟ್ಟು ಒಂದು ರೀತಿಯಾಗಿ ಎಚ್ಚರಿಕೆ ಸಂದೇಶ ರವಾನೆ ಮಾಡ್ತಾ ಇದ್ದಾರೆ. ನಂಬೋಕ್ಕಾಗಲ್ಲ ವಿಶ್ವದ ದೊಡ್ಡಣ್ಣನನ್ನು, ಹೇಳೋದೊಂದು ಮಾಡೋದೊಂದು, ಮಾತುಕತೆ ಆಗಿರುತ್ತೆ ಬಟ್ ಮುಂದೆ ನಡೆಯೋದೇ ಬೇರೆದಾಗಿರುತ್ತೆ, ನಂಬೋಕ್ಕಾಗಲ್ಲ ಅಂತ ಹೇಳ್ತಿದ್ದಾರೆ. ಯಾವಾಗಲೂ ಕೂಡ ಡಬಲ್ ಗೇಮ್ ಮಾಡ್ತಾನೆ ಬಂದಿದೆ ಅಮೇರಿಕ ಅಂತ ಹೇಳಿಬಿಟ್ಟು. ಸೊ ಒಪ್ಪಂದದ ವಿಚಾರ, ಮಾತುಕತೆಯ ವಿಚಾರ ಅಂತ ಬಂದಂತಹ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ಕೂಡ ನಂಬೋದಕ್ಕಾಗೋದಿಲ್ಲ. ಏನೆಲ್ಲ ಅಪರಾಧಗಳನ್ನು ಮಾಡಿದೆ ಅನ್ನೋದು ಇತಿಹಾಸದಲ್ಲೇ ಇದೆ. ಅಮೆರಿಕ ಮಾಡಿರುವಂತಹ ಅಪರಾಧಗಳು ಏನೆಲ್ಲ ಇದೆ ಅನ್ನೋದು ಇತಿಹಾಸದಲ್ಲೇ ಇದೆ ಅಂತ ಹೇಳ್ಬಿಟ್ಟು ಹೇಳಿರುವಂಥದ್ದು. ಮಾತುಕತೆಗಳಲ್ಲಿ ತೊಡಗಿಸಿಕೊಳ್ಳೋದಕ್ಕೆ ಬಯಸೋದಿಲ್ಲ ಅವ್ರ ಜೊತೆಗೆ ಅಂತ ಹೇಳ್ಬಿಟ್ಟು ಸ್ಪಷ್ಟ ಕೂಡ ಪಡಿಸಿದ್ದಾರೆ. ಇನ್ನು ಇರಾನ್ ಮೇಲೆ ದಾಳಿ ಮಾಡೋದಕ್ಕೆ ಬಯಸುವವರಿಗೆ ಈ ರೀತಿಯಾಗಿ ಯಾವುದೇ ದೇಶಕ್ಕೆ ಕಾರಣಕ್ಕೂ ಕೂಡ ಹಾರ್ಮುಜನ್ನು ತೆಗೆಯೋದಿಲ್ಲ. ಇರಾನ್ನ ಸಶಸ್ತ್ರ ಪಡೆಗಳು ಹಾರ್ಮುಜ್ ನಿಯಂತ್ರಿಸ್ತಾ ಇದೆ ಅಂತ ಹೇಳ್ತಿದ್ದಾರೆ. ನಂಬೋದು ಕಷ್ಟ ಅಮೆರಿಕವನ್ನು. ಇರಾನ್ನ ವಿದೇಶಾಂಗ ವಕ್ತಾರ ಇಸ್ಮಾಯಿಲ್ ಬಘೈ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು.